ಫಸ್ಟ್ ಟೈಮು ಪರಮೇಶ್ವರ್ ಅವರು ಸಿದ್ದರಾಮಯ್ಯನವ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು 2013 ನಾನು ಗೆದ್ದಿದ್ರೆ ಸಿದ್ದರಾಮಯ್ಯನವರು CM ಆಗ್ತಿರಲಿಲ್ಲ ಅನ್ನುವ ವಾಕ್ಯವನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಇದುವರೆಗೆ ಅದನ್ನು ಹೇಳಿರಲಿಲ್ಲ ಅವರು. 2013 ನಾನು ಗೆದ್ದಿದ್ರೆ ಆಗ್ತಿದ್ದೆ ಅಂತ ಹೇಳಿದ್ರು, ಸಿದ್ದರಾಮಯ್ಯನವರು ಆಗ್ತಿರಲಿಲ್ಲ ಅನ್ನೋ ಮಾತನ್ನು ಹೇಳಿಲ್ಲ. ಇದರ ಅರ್ಥ ಮೊಟ್ಟ ಮೊದಲ ಬಾರಿಗೆ ಪರಮೇಶ್ವರು ಸಿದ್ದರಾಮಯ್ಯನವ್ರ ಹೆಸರನ್ನ ತಂದು ನಿಲ್ಲಿಸಿದ್ದಾರೆ. ಇದರ ಒಳಗುಟ್ಟಿ ಏನು ಅಂತ ಅವರೇ ಹೇಳಬೇಕು. ನಿನ್ನೆ ಮೊನ್ನೆ ನಮಗೆ ಬಂದ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರೇ ಬ್ಯಾಟಿಂಗ್ ಮಾಡಿ DCM ಸ್ಥಾನ ಅವ್ರು ಕೊಡಿಸಿದ್ದು ಅಂತ ಒಂದು ಸುದ್ದಿ ಇದೆ. ಆಮೇಲೆ ಈಗ ಈ ಪೋಸ್ಟರ್ಗಳಲ್ಲಿ, ಪಬ್ಲಿಸಿಟಿ ಪೋಸ್ಟರ್ಗಳಲ್ಲಿ DCM ಹೆಸರು ಫೋಟೋ ಇಲ್ಲ. ಸ್ವಲ್ಪ DCM ಶಿವಕುಮಾರ್ ಪರಮೇಶ್ವರ್ ಮತ್ತು CM ನಡುವೆ ಒಂದು ರೀತಿಯ ರಿಲೇಷನ್ಸ್ ಇದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈಗ ಜೊತೆಲಿ ಹೋಗ್ತಾರೆ, ಅವರಿಬ್ಬರು ಜೋಡೆತ್ತುಗಳ ಥರ ಹೋಗ್ತಾರೆ ಅಂತ. ಇದು ಬಹುಶಃ ಮುಂದೆ ಇವರಿಬ್ಬರು ಜೋಡೆತ್ತುಗಳಾಗಿ ಹೋಗುವುದರ ಮುನ್ಸೂಚನೆನಾ, ಅಥವಾ ಸಿದ್ದರಾಮಯ್ಯನ ಸೈಡ್ ಲೈನ್ ಮಾಡಿ ಪರವಾಗಿಲ್ಲ ಮುಗೀತು ಸಿದ್ದರಾಮಯ್ಯ ಮುಗೀತು ಇನ್ನು ನಮ್ಮದೇ ಅಂತ ಅನ್ನುವ ಭಾವನೆನಾ? ಇದನ್ನು ಸಿದ್ದರಾಮಯ್ಯವ್ರು ಹೇಗೆ ತಗೋತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಈಗ ಸತೀಶ್ ಜಾರಕಿಹೊಳಿಗಳು ಸಿದ್ದರಾಮಯ್ಯವ್ರಿಗೆ ಕಿತ್ತೋಯ್ತು ಅಂತ ಒಂದು ಸುದ್ದಿ ಹರಿದಾಡ್ತಿದೆ. ಇವತ್ತು ಸಿದ್ದರಾಮಯ್ಯವ್ರ ಪರವಾಗಿ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರು ಅಂದರೆ, ಸಿದ್ದರಾಮಯ್ಯ ಏಕಾಂಗಿ ಅಲ್ಲ. ವಿಡಿಯೋ ನಾವು ಪ್ಲೇ ಮಾಡೋದಲ್ಲ, ನೆನ್ನೆ ವಿಡಿಯೋ ಪ್ಲೇ ಮಾಡೋದಲ್ಲ, ಅದನ್ನು ನೋಡಿ ಸಿದ್ದರಾಮಯ್ಯ ಏಕಾಂಗಿ ಅಂತ ನೀವೆಲ್ಲ ಆಗ್ತಾ ಇದ್ದೀರಿ, ಸಿದ್ದರಾಮಯ್ಯವ್ರು ಏಕಾಂಗಿ ಅಲ್ಲ, ನಾವೆಲ್ಲ ಇದ್ದೀವಿ ಅನ್ನೋ ಮೆಸೇಜ್ ಇವತ್ತು ಕೊಟ್ಟಿದ್ದಾರೆ. ಸೊ ಪರಮೇಶ್ವರು ನಾನವತ್ತು ಸೋತಿದ್ರೆ ಗೆದ್ದಿದ್ರೆ ಸಿದ್ದರಾಮಯ್ಯ CM ಆಗ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಈ ಮೂರೂ ಸ್ಟೇಟ್ಮೆಂಟ್ಗಳು ನೋಡಿದಾಗ ಸಿದ್ದರಾಮಯ್ಯನವ್ರ ಮನಸ್ಸು ಎತ್ತು ತುಡಿತದೆ, ಏನು ಡಿಸಿಷನ್ ತಗೊಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಹೌದು. DK ಅವರು ಇನ್ನೂ 5 ವರ್ಷ ಕೇಳೋದು, ಯಾರೋ ಗುರೂಜಿ ಹೇಳಿದ್ರು ಅಂತ. ಪರಮೇಶ್ವರ್ ಅವರು ಇಲ್ಲ ನಾನು ಹರನಿದ್ದೇನೆ, ನೆಕ್ಸ್ಟ್ ನಾನು ಪಾಲ್ ಕೊಡಿ ಅಂತ ಕೇಳೋದು. ಸತೀಶ್ ಜಾರಕಿಹೊಳಿ KPCC ಹೋಯ್ತಲ್ಲ ಅನ್ನೋ ದುಃಖದಲ್ಲಿ ಇಲ್ಲ ನಾನು ಇದೀನಿ ಕಂಟೆಂಟ್ ರೇಸಲ್ಲಿ ಇದ್ದೀನಿ ಅಂತ ಹೇಳೋದು. ಇದನ್ನು ಅಮಿತ್ ಶಾ, ಕುಮಾರಸ್ವಾಮಿ ಹೇಗೆ ತಗೋತಾರೋ, ಸಿದ್ದರಾಮಯ್ಯ ಹೇಗೆ ತಗೋತಾರೆ ಅನ್ನೋದರ ಆಧಾರದ ಮೇಲೆ ಇವ್ರು ನೆಕ್ಸ್ಟ್ ಗೆಲ್ತಾರಾ ಇಲ್ವಾ ಅನ್ನೋದನ್ನು, ಕಾಂಗ್ರೆಸ್ ಬರುತ್ತಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ.